ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಇಷ್ಟ ಆಗುತ್ತೆ ಈ ಮಸಾಲ ಪಾಪಡ್ ರುಚಿ. ಆಲೂಗೆಡ್ಡೆ ಮಸಾಲ ಪಾಪಡು ತುಂಬ ಸಖತ್ತಾಗಿರುತ್ತೆ, ಮಾಡೋದು ತುಂಬ ಸುಲಭ. ಆದಷ್ಟು ಒಬ್ಬರ ಜೊತೆಗೆ ಇನ್ನೊಬ್ರು ಇದ್ದರೆ ತುಂಬ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇಲ್ಲಿ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಆಲೂಗೆಡ್ಡೆ, ಅಥವಾ ನೀವು ಎಷ್ಟು ಮಾಡ್ತೀರಿ ನೋಡ್ಕೊಳ್ಳಿ. ಸಿಪ್ಪೆ ತೆಗೆದು ನೀರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಜೀರಿಗೆ, ಮೆಣಸು, ಚಕ್ಕೆ ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಜ್ವಾಯಿನ ಇದೆ, ಹಿಂಗಿದೆ, ಹಾಗೆ ಪಾಪಡ್ ಖಾರ ಇದೆ, ಚಿಲ್ಲಿ ಫ್ಲೇಕ್ಸ್ ಇದೆ. ಇಲ್ಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಇದೆ ಒಂದು ಅರ್ಧ ಕೆ ಜಿಯಷ್ಟು. ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಶುಂಠಿ ಇದೆ. ಚಿಲ್ಲಿ ಫ್ಲೇಕ್ಸ್ ಕೂಡ ಉಪಯೋಗಿಸ್ತಾ ಇದ್ದೀವಿ. ಹಸಿಮೆಣಸಿಕಾಯಿನೂ ಖಾರಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಇದು ಅಕ್ಕಿ ಮತ್ತು ಸಬ್ಬಕ್ಕಿ ಎರಡೂ ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡು ಮಿಲ್ ಮಾಡಿಸಿರೋಂಥ ಹಿಟ್ಟು. ಸ್ವಲ್ಪನೇ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಷ್ಟರಲ್ಲಿ ಎಲ್ಲನೂ ಪೇಸ್ಟ್ ಮಾಡ್ಕೊಳ್ಳೋಣ. ಉಪ್ಪು ನೀರಿಗೆ ಪೇಸ್ಟ್ ಹಾಕೋದ್ರಿಂದ ಕಲರ್ ಕೂಡ ಬದಲಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಏಕೆಂದರೆ ಇದು ರುಬ್ಬಿ ಮತ್ತು ಮಿಕ್ಸಿ ಜಾರಿಗೆಲ್ಲ ನೀರು ಹಾಕಿ ಹಾಕೊಳ್ಳೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದು ತಕ್ಕಂತೆ ಮಸಾಲೆಗಳೆಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಪೌಡ್ರುಗಳೇನಿದೆಯಲ್ಲ ಅದೆಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಈಗ ಏನೇನು 2 ಪ್ಲೇಟಲ್ಲಿ ತೋರಿಸಿದೆ ಅದೆಲ್ಲನೂ ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿಕಾಯಿ, ಸೊಪ್ಪುಗಳು, ಆಲೂಗೆಡ್ಡೆ ಎಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಆಲೂಗೆಡ್ಡೆ ಏನಾದ್ರು ನುಣ್ಣಗಾಗಿದೆ, ಸ್ವಲ್ಪ ದಪ್ಪ ದಪ್ಪ ಪೀಸ್ ಸಿಕ್ಕಿದ್ರೆ ಬೆಂದಮೇಲೆ ಅದನ್ನು ಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಅಥವಾ ದೊಣ್ಣೆಲಿ ಮುದ್ದೆ ತಿರ್ತಾ ಅದು ಸ್ಮ್ಯಾಶ್ ಆಗುತ್ತೆ. ನಾವೀಗ ಆಲೂಗೆಡ್ಡೆ ಹಸಿ ವಾಸನೆ ಎಲ್ಲ ಹೋದ ನಂತರ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನಂತರ ನಾವು ತೊಗೊಂಡಿರೋಂಥ ಮಸಾಲೆಗಳೆಲ್ಲ ಹಾಕ್ಕೊಂಡು ಅದು ಒಂದು 2-3 ನಿಮಿಷ ಕುದ ನಂತರ ನಾವು ಅಕ್ಕಿ ಮತ್ತು ಸಬ್ಬಕ್ಕಿ ಮಿಲ್ ಮಾಡಿಸಿರೋಂಥ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಳ್ತಿದ್ದೀವಿ. ನೀವು ಬರೀ ಅಕ್ಕಿ ಹಿಟ್ಟಿದ್ದು ಸಬ್ಬಕ್ಕಿನ ಮಿಕ್ಸ್ ಮಾಡಿಲ್ಲ ಅಂದರೆ ಸಬ್ಬಕ್ಕಿನ ರಾತ್ರಿ ನೆನೆಸಿ ಬೆಳಗ್ಗೆ ಸ್ವಲ್ಪ ಕುದಿಸಿ ನಂತರ ಎಲ್ಲ ಮಸಾಲೆಗಳನ್ನು ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀವು ಹಪ್ಪಳನ ರೆಡಿ ಮಾಡ್ಕೊಳ್ಬಹುದು. ನಾವು ಜಾಸ್ತಿ ಪ್ರಮಾಣದಲ್ಲಿ ಇದರಿಂದ ಒಂದೇ ಕೈನಲ್ಲಿ ನಾದೋದಕ್ಕಾಗಲ್ಲ ಅಂಥೇಳಿ 2 ದೊಣ್ಣೆಗಳ ಸಹಾಯದಿಂದ ಈ ರೀತಿ ಮುದ್ದೆ ತಿರ್ಕೊಳ್ತಾ ಇದ್ದೀವಿ. ಜಾಸ್ತಿ ಕ್ವಾಂಟಿಟಿಲಿ ಇಟ್ಟಿತ್ತು ಅಂದರೆ ನೀವು ಈ ರೀತಿ 2 ದೊಣ್ಣೆಗಳು ಉಪಯೋಗಿಸ್ಕೊಂಡು ತಿರುಗಿಸ್ಕೊಳ್ಬೋದು. ಚೆನ್ನಾಗಿ ಅದು ಈಸಿನೂ ಆಗುತ್ತೆ, ಕೈ ಕೂಡ ಶ್ರಮ ಆಗೋದಿಲ್ಲ. ಮೇಲೆ ಪ್ಲೇಟ್ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಮತ್ತು ನಾವು ಹಬೆನಲ್ಲಿ ಬೇಯಿಸೋದಿಲ್ಲ, ಒಂದೇ ಸಲ ಮುದ್ದೆ, ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಬಿಸಿ ಇದ್ದಾಗಲೇ ನಾದ್ಕೋಬೇಕು. ನಾದ್ಕೊಂಡು ಒಂದು ಹಾಟ್ ಬಾಕ್ಸ್ ಎಂತಕನ ಹಾಕಿಟ್ಕೊಳ್ಳಿ. ಸ್ವಲ್ಪ ಹಾಟ್ ಬಾಕ್ಸ್ ಒಂದು 2-3 ಇದ್ದರೆ ಬೆಸ್ಟು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿ ಉಂಡೆಗಳ ರೆಡಿ ಮಾಡಿಕೊಂಡು ಒಂದೊಂದು ಕವರ್ಗೆ ಹಾಕ್ಕೊಳ್ಳಿ. ನೀವು ಎಷ್ಟು ಮಾಡ್ತೀರಾ ಅಷ್ಟೇ ಮಾಡ್ಕೊಳ್ಳಿ. ಇಬ್ಬರಿದ್ದರೆ ಒಂದೊಂದು ಮುದ್ದೆನ ಒಂದೊಂದು ಉಂಡೆ ಮಾಡಿ ಹಾಕ್ಕೊಳ್ಳಿ. ಒಬ್ಬರೇ ಇತ್ತು ಅಂದರೆ ಒಂದು ಅರ್ಧ ಮುದ್ದೆನ ಮಾಡ್ಕೊಳ್ಳಿ. ಆ ಉಂಡೆಗಳು ಒಣಗೋದ್ರೂ ಕೂಡ ನಿಮಗೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಉಂಡೆ ಮೇಲೆ ಕೂಡ ಒಂದು ಕವರ್ ಏನಾದ್ರು ಮುಚ್ಕೊಳ್ಳಿ, ಬೇಗ ಬಿಸಿ ಹಾರೋದಿಲ್ಲ. ಪ್ಲೇಟು ಅಥವಾ ಕವರ್ ಏನಾದರೂ. ಹಪ್ಪಳ ಮಾಡುವಾಗ ಆದಷ್ಟು ಎಣ್ಣೆನ ಬಳಸೋದು ಕಡಿಮೆ ಮಾಡಿ, ಮುದ್ದೆನ ಸ್ವಲ್ಪ ಗಟ್ಟಿಯಾಗಿ ಟೈಟಾಗಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿದರೆ ನಿಮಗೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ. ವರ್ಷದ ತನಕ ಕೂಡ ಸ್ಟೋರ್ ಮಾಡಬಹುದು. ಒಂದು ದಿವಸ ನಳ್ಳಲ್ಲೇ ಒಣಗಿಸಿ ಮನೆಯಲ್ಲಿ ಫ್ಯಾನ್ಗಳಲ್ಲಿ, ಮಾರನೆಗೆ ಒಂದು ಗಂಟೆಷ್ಟು ಮಾತ್ರ ಬಿಸಿಲಲ್ಲಿ ಹಾಕಿದ್ರೆ ಸಾಕು. ವರ್ಷದ ತನಕ ಇದನ್ನು ಸ್ಟೋರ್ ಮಾಡಬಹುದು. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಂದು ಹಪ್ಪಳ, ಒಣಗಿರೋ ಹಪ್ಪಳಕ್ಕೆ 3 ಸೈಜಷ್ಟು ಹಪ್ಪಳ ಹರಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಟ್ರೈ ಮಾಡಿ ನೋಡಿ. ಹಾಗೆ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ.